ಗುರುಬ್ರಹ್ಮ ಗುರುವಿಷ್ಣು ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ನಾವು ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ಟಾಪಿಕ್ ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದೇ ಕ್ವಶನ್ನು, ಲೈನ್ ಇಂಟೆಗ್ರಲ್ಲಿನ ಕ್ವಶನ್. ಇದು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಲೈನ್ ಇಂಟೆಗ್ರಲ್ ಕ್ವಶನ್ನು. ಓಕೆ, ಲೈನ್ ಇಂಟೆಗ್ರಲ್ಲಿನ ಕ್ವಶನ್ನು ನೆಕ್ಸ್ಟ್ ಇದನ್ನ ಮಾಡ್ತಾ ಹೋಗೋಣ. ಕ್ವಶನ್ ನೋಡಿ, ಇವಾಲ್ವಿಯೇಟ್ ಇಂಟಿಗ್ರೇಷನ್ ಆಫ್ 0 to 1 plus I x square minus I into y into dx along the curve y is equal to x and y is equal to x square. ಓಕೆ, ಮಾಡ್ತಾ ಹೋಗೋಣ. ಅಲಾಂಗ್ ದ ಕರ್ವ್ y is equal to x. ಫಸ್ಟ್ ಎರಡು ಕೊಟ್ಟಿದ್ದಾರೆ ಇವರು, ನಾವು ಒಂದನ್ನು ತಗೋಣ. ಫಸ್ಟ್ ಒಂದು ಮಾಡೋಣ, ಆಮೇಲೆ ಎರಡನೇದು ಮಾಡೋಣ. ಫಸ್ಟ್ y is equal to x ಅನ್ನ ತಗೋಣ. ಅದಕ್ಕೆ ಅಲಾಂಗ್ ದ ಕರ್ವ್ y is equal to x ಅವರೇ ಕೊಟ್ಬಿಟ್ಟಿದ್ದಾರೆ. ಇವಾಗ ಇಲ್ಲಿ ಪಾಯಿಂಟ್ಸ್ ನೋಡ 0 to 0, ಇಲ್ಲಿ ಪಾಯಿಂಟ್ಸ್ ನೋಡಿ 0 plus I into 0 ಅಂದರೆ 0, 0, 0, 0 ಪಾಯಿಂಟ್ಸ್. ಮೇಲ್ಗಡೆ 1, 1. ಓಕೆ, ಟು 1, 1, 1, 1. ಓಕೆ, 1, 1. ಇಲ್ಲಿ ಎಕ್ಸ್ ವೈ ಇಲ್ಲಿ ನೋಡಿ y ಕೊಟ್ಟಿದ್ದಾರೆ ಅಂದರೆ y ಏನು ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಎಕ್ಸ್ ವೇರೀಸ್ ಫ್ರಮ್ ಅಂತ ತಗೊಬೇಕು ನಾವು. ಓಕೆನಾ, ಅಂಡ್ ಎಕ್ಸ್ ವೇರೀಸ್ ಫ್ರಮ್ 0 to x. ಓಕೆ, 0 to x ಗೆ ವೇರಿ ಆಗುತ್ತೆ y. ಓಕೆನಾ, ವೇರೀಸ್ ಫ್ರಮ್ ಅಂದರೆ 0 to x ಎಲ್ಲಿದೆ, ಇಲ್ಲಿದೆ. ಇನ್ನೊಂದು x ಇಲ್ಲಿದೆ. ಅದಕ್ಕೆ 0 to 1 ಪಾಯಿಂಟ್ಸ್ ಅಲ್ಲಿ ನಾವು ತಗೊಂತೀವಿ ಇವಾಗ. ಓಕೆ, 0 to 1 ತಗೊಂತೀವಿ. ನಮಗೆ ಗೊತ್ತಿದೆ, ನಮ್ಗೆ ಇಲ್ಲಿ ಏನು ಬೇಕು, ಡಿ ಝೆಡ್ ಬೇಕು. ಎಕ್ಸ್ ಆಲ್ರೆಡಿ ಅವ್ರು ವೈ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ. ವೈ ಅಲ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ವೈ ಜಾಗದಲ್ಲಿ ಬಿಟ್ಬಿಡೋಣ, ಅದೇನಿಲ್ಲ. ಇವಾಗ ನಮಗೆ ಡಿ ಝೆಡ್ ಮಾತ್ರ ವ್ಯಾಲ್ಯೂ ಬೇಕು. ಅದಕ್ಕೆ ಡಿ ಝೆಡ್ ವ್ಯಾಲ್ಯೂ ನಮಗೆ ಗೊತ್ತು. ಡಿ ಝೆಡ್ ಇಸ್ ಈಕ್ವಲ್ ಟು ಡಿ ಎಕ್ಸ್ ಪ್ಲಸ್ ಐ ಇಂಟು ಡಿ ವೈ ಅಂತ ನಮಗೆ ಗೊತ್ತಿದೆ. ಓಕೆ, ಐ ಇಂಟು ಡಿ ವೈ ನಮ್ಗೆ ಗೊತ್ತಿದೆ. ಈ y ಇಸ್ ಈಕ್ವಲ್ ಟು ಎಕ್ಸ್ ಅನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ವೈ ಇಸ್ ಈಕ್ವಲ್ ಟು ಡಿ ಎಕ್ಸ್ ಆಗುತ್ತೆ. ಓಕೆ, ಇದನ್ನ ನಾವು ಡಿ ವೈ ಎಲ್ಲೆಲ್ಲಿದೆಯೋ ಅಲ್ಲಿ ಡಿ ಎಕ್ಸ್ ಅಂತ ಡಿಫ್ರೆನ್ಶಿಯೇಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಎಕ್ಸ್ ಪ್ಲಸ್ ಐ ಇಂಟು ಡಿ ವೈ ಇರೋ ಜಾಗಕ್ಕೆ ಡಿ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಇದೆರಡರಿಂದ ಡಿ ಎಕ್ಸ್ ನ ಕಾಮನ್ ತೆಗೆದ್ರೆ 1 ಪ್ಲಸ್ ಐ ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆ, 1 ಪ್ಲಸ್ ಐ ಇಂಟು ಡಿ ಎಕ್ಸ್ ಆಗುತ್ತೆ. ಆಮೇಲೆ ನಾವು ಇದನ್ನ ಇಕ್ವೇಶನ್ ಇಲ್ಲಿ ಕ್ವಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ವಶನ್ ಏನು, 0 to 1 ಪ್ಲಸ್ ಐ ಎಕ್ಸ್ ಸ್ಕ್ವಯರ್ ಮೈನಸ್ ಐ ಇಂಟು ವೈ ಇಸ್ ಈಕ್ವಲ್ ಟು, ಓಕೆ ಕ್ವಶನ್ನ ಬರ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ 0 to 1 ಪ್ಲಸ್ ಐ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ಐ ವೈ ಇಂಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು, ಇವಾಗ ಕ್ವಶನ್ಗೆ ನಾವು ಡಿ ಝೆಡ್ ಇರೋ ಜಾಗಕ್ಕೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು ಡಿ ಝೆಡ್ ಇರೋ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. 0 to 1 ಅಂತ ನಾವು ಅಲ್ಲಿ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿದ್ದೀವಿ. 0 to 1 ಅದು 0 to 1 ಅಂತ ಪಾಯಿಂಟ್ಸ್ ಹಾಕೋಣ. ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ ಆಸ್ ಇಟ್ ಈಸ್. ವೈ ಅಂದರೆ ಏನು ಅಂತ ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ. ವೈ ಅಂದರೆ ಎಕ್ಸ್, ಇದನ್ನ ಎಕ್ಸ್ ಅಂತ ಹಾಕೋಣ. ವೈ ಇಟ್ ಈಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಂಟು ದಿಸ್ ಥಿಂಗ್ 1 ಪ್ಲಸ್ ಐ. ಓಕೆ, 0 to 1. ಓಕೆ, ಇದೆರಡೂ ಕೂಡ ಮಲ್ಟಿಪ್ಲೈ ಮಾಡೋಣ ಇವಾಗ. ಎಕ್ಸ್ ಸ್ಕ್ವಯರ್ ಇಂಟು 1 ಎಕ್ಸ್ ಸ್ಕ್ವಯರ್. ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಲ್ಲಿರೋ ಪ್ಲಸ್ ಹಾಗೆ ಬರಲಿ. ಎಕ್ಸ್ ಸ್ಕ್ವಯರ್ ಇಂಟು ಐ ಎಕ್ಸ್ ಸ್ಕ್ವಯರ್ ಐ ಮೈನಸ್ ಇಲ್ಲಿರೋ ಮೈನಸ್ ಹಾಗೆ ಬರಲಿ. ಐ ಎಕ್ಸ್ ಇಂಟು 1 ಅಂದರೆ ಐ ಎಕ್ಸ್ ಮೈನಸ್ ಐ ಇಂಟು ಐ ಸ್ಕ್ವಯರ್ ಆಗುತ್ತೆ. ಇಲ್ಲೊಂದು ಮೈನಸ್ ಇದೆ. ಐ ಸ್ಕ್ವಯರ್ ಅಂದರೆ -1 ಅಂತ ಅರ್ಥ. ಐ ಸ್ಕ್ವಯರ್ ಅಂದರೆ -1, ಐ ಸ್ಕ್ವಯರ್ ಅಂದರೆ -1 ಪ್ಲಸ್ ಆಗುತ್ತೆ. ಓಕೆ, ಮೈನಸ್ಸು ಪ್ಲಸ್ ಆಗುತ್ತೆ. ಓಕೆ, ಮೈನಸ್ಸು ಪ್ಲಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಐ ಸ್ಕ್ವಯರು, ಇಲ್ಲಿ ಐ ಇಂಟು ಐ ಸ್ಕ್ವಯರ್ಗೆ ಐ ಇಂಟು ಐ ಸ್ಕ್ವಯರ್ ಆಗುತ್ತೆ. ಐ ಸ್ಕ್ವಯರ್ ವ್ಯಾಲ್ಯೂ -1 ಆಗಿರುತ್ತೆ. ಇಲ್ಲಿ ಆಲ್ರೆಡಿ ಮೈನಸ್ ಇದೆ ಕ್ವಶನಲ್ಲಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಆಗೇ ಇರುತ್ತೆ. ಮತ್ತು ಎಕ್ಸ್ ಉಳ್ಕೊಳುತ್ತೆ. ಇಲ್ಲಿರೋ ಎಕ್ಸ್ ಆಸ್ ಇಟ್ ಈಸ್ ಹಂಗೆ ಬರುತ್ತೆ. ಇದು ಮುಗೀತು. ಇಂಟು ಡಿ ಎಕ್ಸ್, ಇಲ್ಲಿರೋ ಡಿ ಎಕ್ಸ್ ಆಸ್ ಇಟ್ ಈಸ್ ಹಂಗೆ ಬರೆಯೋಣ. ಓಕೆ, ದೆನ್ ನೆಕ್ಸ್ಟ್ ಇಂಟಿಗ್ರೇಷನ್ನ ಅಪ್ಲೈ ಮಾಡೋಣ. ಫಸ್ಟ್ ಇದನ್ನು ಲಿಮಿಟನ್ನು ಅಪ್ಲೈ ಮಾಡೋಣ. ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಂಟಿಗ್ರೇಷನ್ ಮಾಡಬೇಕು ಫಸ್ಟ್. ಓಕೆ, ಲಿಮಿಟ್ ಅಪ್ಲೈ ಮಾಡಬೇಕಂದ್ರೆ ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಮಾಡಿದ್ರೆ ಎಕ್ಸ್, ಇದು ಇಂಟಿಗ್ರೇಷನ್ ಆಲ್ರೆಡಿ ನಿಮ್ಗೆ ಗೊತ್ತು. 2 ಇದೆ ಅಂದರೆ 3 ಬರುತ್ತೆ. ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 3 ಇಂಟು ಐ ಮೈನಸ್ ಐ ಇಂಟು 1 ಇದೆ ಅಂದರೆ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2
ಪ್ಲಸ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2. ಓಕೆ, ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2. ಲಿಮಿಟ್ 0 to 1, ಇಲ್ಲಿರೋ ಲಿಮಿಟ್ ಆಗೇ ಬರುತ್ತೆ. ಇಂಟು ಡಿ ಎಕ್ಸ್ ಆಗಿರುತ್ತೆ. ಓಕೆ, ಡಿ ಎಕ್ಸ್ ಬರಲ್ಲ ಯಾಕಂದರೆ ಇಂಟಿಗ್ರೇಷನ್ ಇಂಟು ಡಿ ಎಕ್ಸ್ನ ತೊಗೊಂಡಿರೋದು, ಅದಕ್ಕೆ ಡಿ ಎಕ್ಸ್ ಬರಲ್ಲ. ನೆಕ್ಸ್ಟ್ ಇದನ್ನು ಮಾಡ್ತಾ ಹೋಗೋಣ. ಅವಾಗ ಏನಾಗುತ್ತೆ ಅಂದರೆ ಫಸ್ಟು ಅಪ್ಪರ್ ಲಿಮಿಟ್, ನೆಕ್ಸ್ಟ್ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 1/3 1 ಕ್ಯೂಬ್ ಎಕ್ಸಿಗೆ 1 ಅಪ್ಲೈ ಮಾಡಬೇಕು. ಅವಾಗ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 3 ಇಂಟು ಐ ಮೈನಸ್ ಐ ಆಸ್ ಇಟ್ ಈಸ್ ಇರುತ್ತೆ. 1 ಡಿವೈಡೆಡ್ ಬೈ 2i ಪ್ಲಸ್ ನೆಕ್ಸ್ಟ್ 1 ಡಿವೈಡೆಡ್ ಬೈ 2. ಓಕೆ, 0 ಆಯಿತು. ನೆಕ್ಸ್ಟ್ ಇನ್ನೊಂದು ಲಿಮಿಟ್ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 0, ಎಲ್ಲ 0 ಆಗುತ್ತೆ. 0 ಬೈ ಎನಿಥಿಂಗ್ ವಿಲ್ ಬಿ 0. ಓಕೆನಾ. ದೆನ್ ನೆಕ್ಸ್ಟ್ ಇದನ್ನು ಮಾಡ್ತಾ ಹೋಗೋಣ. ಇಮ್ಯಾಜಿನರಿ ಪಾರ್ಟ್ ಒಂದತ್ರ, ರಿಯಲ್ ಪಾರ್ಟ್ ಒಂದತ್ರ. ರಿಯಲ್ ಪಾರ್ಟ್ 1/3 ಪ್ಲಸ್ 1/2, 1/3 ಪ್ಲಸ್ 1/2 ಇಟ್ ಈಸ್ ಎ ರಿಯಲ್ ಪಾರ್ಟ್. ಓಕೆ, ಇದನ್ನು ರಿಯಲ್ ಪಾರ್ಟ್ ಅಂತ ಕರಿತೀವಿ ನಾವು, ರಿಯಲ್ ಪಾರ್ಟ್. ದೆನ್ ನೆಕ್ಸ್ಟ್ ಇದನ್ನು ಪ್ಲಸ್ 1/3 ಐ ಕಾಮನ್ ತೆಗೆಯೋಣ ಇದೆರಡರಿಂದನೂ. 1/3 ಮೈನಸ್ 1/2 ಆಗುತ್ತೆ. ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 3 2s 6. ಇದು 2 ಇಲ್ಲಿ ಹೋಗುತ್ತೆ, 2 3 ಇಲ್ಲಿ ಹೋಗುತ್ತೆ. 2 + 3 5. ಓಕೆ, ಪ್ಲಸ್ ಐ ಇಂಟು ಇದನ್ನು ಇದು ಮಾಡಿದ್ರೆ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಮೈನಸ್ 3 ಆಗುತ್ತೆ. 3ಅಲ್ಲಿ 2 ಹೋದರೆ 1 ಆಗುತ್ತೆ, ಮೈನಸ್ ಉಳ್ಕೊಳುತ್ತೆ, -1 ಆಗಿ -1/6 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 6 ಕಾಮನ್ ತೆಗಿಯೋಣ. 5 ಮೈನಸ್ ಇಲ್ಲಿರೋ ಐ ಆಗಿ ಬರುತ್ತೆ, 6 ಅಂದರೆ ಐ ಮೈನಸ್ ಐ ಡಿವೈಡೆಡ್ ಬೈ 5. ಇಟ್ ಈಸ್ ಆನ್ಸರ್ ಆಫ್ ಇಂಟಿಗ್ರೇಷನ್ ಆಫ್ 0 to 1 ಪ್ಲಸ್ ಐ ಎಕ್ಸ್ ಸ್ಕ್ವಯರ್ ಮೈನಸ್ ಐ ವೈ ಇಂಟು ಡಿ ಝೆಡ್. ಇದಕ್ಕೆ ನಾವು ಇದೇ ಆನ್ಸರ್.